ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಅನಂತರಾಮ್ ಫ್ರಮ್ ಟೆಕ್ನಿಕಲ್ ಅನಂತ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಆರ್ಟಿಕಲ್ 11 ಹಾಗೇನೆ ಆರ್ಟಿಕಲ್ 13 ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ವಿಡಿಯೋ ಯಾವುದೇ ರೀತಿಯ ಯೂಟ್ಯೂಬರ್ ಆಗಿರ್ಬೋದು, ಹಾಗೇನೆ ಯಾವುದೇ ರೀತಿಯ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋಗಳನ್ನ ಹಾಕ್ತಿರೋರಿಗೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕಂಪ್ಲೀಟ್ ಆಗಿ ನೋಡಿ. ಇದರಲ್ಲಿ ನೀವೇನಾದ್ರೂ ಸ್ಕಿಪ್ ಮಾಡಿದ್ರೆ ಅದು ನಿಮಗೆ ಲಾಸು. ಸೊ ಇದ್ರ ಜೊತೆಗೆ ಇವತ್ತಿನ ವಿಡಿಯೋ ಹೋಗೋಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಟೆಕ್ನಿಕಲ್ ಅನಂತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ದಯವಿಟ್ಟು ಕೆಳಗೆ ಕಂಡ್ರೆ ಕೆಂಪು ಬಟನ್ ಒತ್ತಿ ನಮ್ಮ ಟೆಕ್ನಿಕಲ್ ಅನಂತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಇದರಿಂದ ನಾನು ಯಾವುದೇ ರೀತಿಯ ಯೂಟ್ಯೂಬ್ ಮತ್ತೆ ಬ್ಲಾಗರ್ ಇಂದ ಹೇಗೆ ಹಣವನ್ನು ಗಳಿಸಬೇಕು, ಹಾಗೆಯೇ ಏನೇನೋ ಕೆಲವೊಂದು ಪ್ರೊಸೀಜರ್ಗಳನ್ನ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತಾ ಇರ್ತೀನಿ. ಸೊ ಇದರಿಂದ ನೀವು ಕೂಡ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು ಯೂಟ್ಯೂಬ್ ಬಗ್ಗೆ. ಹಾಗೇನೆ ಫ್ರೆಂಡ್ಸ್, ನೀವೇನಾದ್ರೂ ಈ ವಿಡಿಯೋವನ್ನ ಫೇಸ್ಬುಕ್ ಪೇಜಲ್ಲಿ ನೋಡ್ತಿದ್ರೆ ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ. ಇದರಿಂದ ನಮಗೂ ಕೂಡ ಒಂದು ಸಪೋರ್ಟ್ ಸಿಗುತ್ತೆ. ಸೊ ಇವತ್ತಿನ ಟಾಪಿಕ್ಗೆ ಹೋಗೋಣ. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಆರ್ಟಿಕಲ್ 11 ಹಾಗೇನೆ ಆರ್ಟಿಕಲ್ 13. ಸೊ ಏನಪ್ಪಾ ಇದು ಆರ್ಟಿಕಲ್ 11 ಮತ್ತೆ ಆರ್ಟಿಕಲ್ 13 ಅಂತಂದ್ರೆ, ನೀವೀಗ ನೋಡಿರ್ಬೋದು ಎಷ್ಟೊಂದು ಜನ ಯೂಟ್ಯೂಬರ್ಸ್ ಆಗಿರ್ಬೋದು, ಕೆಲವೊಬ್ಬರು ನಮ್ಮ ತರ ಟೆಕ್ನಿಕಲ್ ಆನ್ ಸ್ಕ್ರೀನ್ ಅಲ್ಲಿ ಬಂದು ಮಾತಾಡ್ತಿರ್ತೀವಿ. ಹಾಗೇನೆ ಎಷ್ಟೊಂದು ಜನ ಯೂಟ್ಯೂಬರ್ ಒಂದು ನ್ಯೂಸ್ ಟೈಪ್ ಚಾನಲ್ ಮಾಡ್ಕೊಂಡಿರ್ತಾರೆ. ನ್ಯೂಸ್ ಟೈಪ್ ಚಾನಲ್ ಅಂತಂದ್ರೆ ಒಂದು 10 ಒಂದು ಇಮೇಜ್ ಗಳನ್ನ ಹಾಕೊಂಡು ಅದರಲ್ಲಿ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅನ್ನ ಕೊಡ್ಕೊಂಡು ವಿಡಿಯೋಗಳನ್ನ ಮಾಡ್ತಿರ್ತಾರೆ, ಯಾವುದೇ ಒಂದು ನ್ಯೂಸ್ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇರ್ತಾರೆ. ಸೊ ಇವರಿಗೆ ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಯಾಕಪ್ಪ ಅಂತಂದ್ರೆ ಯುರೋಪಿಯನ್ ಕಂಟ್ರೀಸ್ಗಳು ಕೇವಲ ಒಂದು 40-50 ಕಂಟ್ರೀಸ್ ಇದಾವೆ. ಅಲ್ಲಿನ ಯುರೋಪಿಯನ್ ಪಾರ್ಲಿಮೆಂಟ್ಗೆ ಆ ಕಂಟ್ರಿಗಳಲ್ಲಿ ಇರುವ ಒಂದು ದೊಡ್ಡ ದೊಡ್ಡ ಕಂಪ್ನಿಗಳು ಯುರೋಪಿಯನ್ ಪಾರ್ಲಿಮೆಂಟ್ಗೆ ಒಂದಿಷ್ಟು ಕಂಪ್ಲೇಂಟ್ ಅನ್ನ ಕೊಟ್ಟಿದೆ. ಸೊ ಆ ಕಂಪ್ಲೇಂಟ್ ಏನಪ್ಪಾ ಅಂತಂದ್ರೆ, ನೀವೀಗ ಯಾವುದೇ ಒಂದು ನ್ಯೂಸ್ ಚಾನಲ್ ಮಾಡ್ತಿರ್ತೀರಾ, ಆ ನ್ಯೂಸ್ ಚಾನಲ್ ಅಲ್ಲಿ ನೀವು ಒಂದು ವಿಡಿಯೋಗೆ ಒಂದು 10 ಇಮೇಜ್ ಗಳನ್ನ ಗೂಗಲ್ ಇಂದ ಡೌನ್ಲೋಡ್ ಮಾಡ್ಕೊಂತೀರಾ, ಹಾಗೇನೆ ಯಾವುದೇ ಒಂದು ಮ್ಯೂಸಿಕ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ತಿರ್ತೀರಾ. ಸೊ ಆ ಕಂಪ್ನಿಗಳು ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾವೆ ಅಂತಂದ್ರೆ, ಸೊ ನಾವು ಕಷ್ಟಪಟ್ಟು ಇಮೇಜ್ ಗಳನ್ನ ಫೋಟೋವನ್ನ ತಗೋತೀವಿ, ನಾವು ಕಷ್ಟಪಟ್ಟು ಯಾವುದೇ ಒಂದು ಮ್ಯೂಸಿಕ್ ಅನ್ನ ಡೆವಲಪ್ ಮಾಡಿರ್ತೀವಿ, ಅಂತಹದನ್ನ ನೀವು ಯಾವುದೇ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಯೂಟ್ಯೂಬರ್ ಗಳಾಗಿರ್ಬೋದು, ಒಬ್ಬರಾಗಿರ್ಬೋದು, ನಾವು ಕಷ್ಟಪಟ್ಟು ಮಾಡಿರೋ ಕಂಟೆಂಟ್ ಅನ್ನ ಈಸಿಯಾಗಿ ಯೂಸ್ ಮಾಡಿಕೊಂಡು ಇವರು ಇಲ್ಲಿ ಹಣವನ್ನ ಗಳಿಸ್ಕೊತಿದ್ದಾರೆ. ಸೊ ನಮ್ಮ ಶ್ರಮವೆಲ್ಲ ವ್ಯರ್ಥ ಆಗ್ತಿದೆ ಅಂತ ಯುರೋಪಿಯನ್ ಪಾರ್ಲಿಮೆಂಟ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಅದು ಆರ್ಟಿಕಲ್ 13 ಮತ್ತೆ 11 ಅಂಡರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಅದು ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಅಂಡರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಏನಾಗುತ್ತೆ ಅಂತಂದ್ರೆ, ತುಂಬಾ ಜನ ಈಗ ಯೂಟ್ಯೂಬರ್ಸ್ ಇದ್ದಾರೆ, ಅವ್ರು ಏನ್ ಮಾಡ್ತಾರೆ, ಗೂಗಲ್ ಅಲ್ಲಿ ಕೆಲವೊಂದು ಕಾಪಿರೈಟ್ ಫ್ರೀ ಕಂಟೆಂಟ್ ಅಂತ ಹೇಳಿ ಕೆಲವೊಂದು ಇಮೇಜ್ ಅನ್ನ ಡೌನ್ಲೋಡ್ ಮಾಡ್ಕೊತಾರೆ. ಹಾಗೇನೆ ಕೆಲವೊಂದು ಕಾಪಿರೈಟ್ ಇರೋ ಇಮೇಜ್ ಅನ್ನೇ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಇವರ ವಿಡಿಯೋಗಳಲ್ಲಿ ಉಪಯೋಗಿಸ್ಕೊತಿರ್ತಾರೆ. ಹಾಗೇನೆ ಕೆಲವೊಂದು ಮ್ಯೂಸಿಕ್ ಫ್ರೀ ಆಗಿ ಸಿಗುತ್ತೆ, ಅಂತಹ ಮ್ಯೂಸಿಕ್ ಗಳನ್ನೆಲ್ಲ ಇವ್ರು ಏನ್ ಮಾಡ್ತಿರ್ತಾರೆ, ಯೂಸ್ ಮಾಡ್ಕೊಂಡು ಒಂದು ವಿಡಿಯೋಗಳನ್ನ ಮಾಡಿ ಹಣವನ್ನ ಗಳಿಸ್ತಿರ್ತಾರೆ. ಸೊ ಇದು ದೊಡ್ಡ ದೊಡ್ಡ ಕಂಪನಿಗಳಿಗೆ ಏನಾಗಿದೆ ಅಂದ್ರೆ ಪ್ರಾಬ್ಲಮ್ ಆಗಿದೆ. ಹಾಗೇನೆ ಅವರು ಒಂದು ತಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗ್ತಿಲ್ಲ, ನಮ್ಗೇನು ಸಿಗ್ತಿಲ್ಲ, ನಾವು ಮಾಡೋ ಕಂಟೆಂಟ್ಗಳು ನಾವು ಎಷ್ಟೋ ಕಷ್ಟಪಟ್ಟು ಒಂದು ಮ್ಯೂಸಿಕ್ ಅನ್ನ ಡೆವಲಪ್ ಮಾಡಿರ್ತೀವಿ. ಈಗ ಎಷ್ಟೊಂದು ಜನ ನೀವು ನೋಡಬಹುದು, ಫನ್ನಿ ವಿಡಿಯೋಸ್ ಗಳಲ್ಲಿ ಒಂದು ಲಾಫಿಂಗ್ ಒಂದು ಕ್ಲಿಪ್ ಅನ್ನ ಹಾಕಿರ್ತಾರೆ, ಅಥವಾ ಯಾವುದೇ ಒಂದು ಎಮೋಷನ್ ಕ್ಲಿಪ್ ಗಳನ್ನ ಅದರಲ್ಲಿ ಹಾಕಿರ್ತಾರೆ, ಒಂದು ಸೌಂಡ್ ಕ್ಲಿಪ್ ಗಳನ್ನ. ಅದನ್ನ ಎಷ್ಟೋ ದೊಡ್ಡ ದೊಡ್ಡ ಕಂಪನಿಗಳು ಏನ್ ಮಾಡಿರ್ತವೆ ಅಂತಂದ್ರೆ, ಸ್ವಂತವಾಗಿ ಕುತ್ಕೊಂಡು ಕ್ರಿಯೇಟ್ ಮಾಡಿರ್ತವೆ. ಎಷ್ಟೊಂದು ಜನನ ಎಂಪ್ಲಾಯ್ಸ್ ಅನ್ನ ಇಟ್ಕೊಂಡು ಆ ಮ್ಯೂಸಿಕ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಸೊ ಇದರಿಂದ ಏನಾಗಿರುತ್ತೆ, ಅವರಿಗೆ ಎಷ್ಟೋ ಖರ್ಚು ಮಾಡಿ ಅದನ್ನೆಲ್ಲ ಡೆವಲಪ್ ಮಾಡಿರ್ತಾರೆ. ಬಟ್ ಯಾರೋ ಒಬ್ರು ಅದನ್ನ ನೆಟ್ ಇಂದ ತಗೊಂಡು ಈಸಿಯಾಗಿ ಒಂದು ತಮ್ಮ ವಿಡಿಯೋಗಳಲ್ಲಿ ಉಪಯೋಗಿಸ್ಕೊತಾರೆ. ಸಪೋಸ್ ನೀವೀಗ ಯೂಟ್ಯೂಬ್ ನೋಡಿರ್ಬೋದು, ಯೂಟ್ಯೂಬ್ ಅಲ್ಲಿ ನೀವು ಅಪ್ ಟು 30 ಸೆಕೆಂಡ್ಸ್ ತನಕ ಯಾವುದೇ ಒಂದು ಮ್ಯೂಸಿಕ್ ಅನ್ನು ಉಪಯೋಗಿಸ್ಕೊಂಡ್ರು ಕೂಡ ಅದಕ್ಕೆ ಕಾಪಿರೈಟ್ ಕ್ಲೈಮ್ ಆಗೋದಿಲ್ಲ. ಅಂದ್ರೆ ನೀವು ಈಗ ಕಾಪಿರೈಟ್ ಮ್ಯೂಸಿಕ್ ಅನ್ನೇ ತಗೊಂಡ್ಬಿಟ್ಟು ಅಪ್ ಟು 30 ಸೆಕೆಂಡ್ಸ್ ಒಳಗೆ ನೀವು ಆ ವಿಡಿಯೋವನ್ನು ಯೂಸ್ ಮಾಡ್ಕೊಂಡ್ರೆ ಯೂಟ್ಯೂಬ್ ನಿಮಗೆ ಯಾವುದೇ ರೀತಿಯ ಕಾಪಿರೈಟ್ ಕೊಡೋದಿಲ್ಲ. ಅಂದ್ರೆ ಅದು ಒಂದು ಫೇರ್ ಯೂಸ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಆ ತರ ಯಾವುದೇ ರೀತಿಯ ಒಂದು ಕಾನೂನಲ್ಲಿ ಇಲ್ಲ. ಈಗ ಸಪೋಸ್ ನಾನೇ ಒಂದು ವಿಡಿಯೋವನ್ನ ಒಂದು ಯಾವುದೋ ಒಂದು ಫಿಲ್ಮ್ ಅನ್ನ ಕ್ರಿಯೇಟ್ ಮಾಡಿರ್ತೀನಿ ಅನ್ಕೊಳ್ಳಿ, ಅಥವಾ ಯಾವುದೋ ಒಂದು ಮ್ಯೂಸಿಕ್ ಅನ್ನ ಡೆವಲಪ್ ಮಾಡಿರ್ತೀನಿ ಅನ್ಕೊಳ್ಳಿ. ಸೊ ನಾನು ಡೆವಲಪ್ ಮಾಡೋದನ್ನ ಗೂಗಲ್ ಅಲ್ಲಿ ಎಲ್ಲೋ ಬಿಟ್ಟಿರ್ತೀನಿ, ನಾನು ಕಾಪಿರೈಟ್ ತಗೊಂಡಿರ್ತೀನಿ ಅನ್ಕೊಳ್ಳಿ. ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ, ನೀವು ಆ ವಿಡಿಯೋವನ್ನ ಡೌನ್ಲೋಡ್ ಮಾಡ್ಕೊಂಡು, ಯೂಟ್ಯೂಬ್ ಪಾಲಿಸಿ ಏನಪ್ಪಾ ಇದೆ, 30 ಸೆಕೆಂಡ್ ಒಳಗೆ ಅದನ್ನ ಯೂಸ್, 30 ಸೆಕೆಂಡ್ ಮೇಲೆ ಅದನ್ನ ಯೂಸ್ ಮಾಡಬಾರ್ದು ಅಂತ ಯೂಟ್ಯೂಬ್ ಪಾಲಿಸಿ ಇದೆ. ನೀವೇನ್ ಮಾಡ್ತೀರಾ, ನಾನು ಕಷ್ಟಪಟ್ಟು ಮಾಡಿರೋ ವಿಡಿಯೋವನ್ನ ತಗೊಂತೀರಾ, ನಾನು ಕಷ್ಟಪಟ್ಟು ಮಾಡಿರೋ ಮ್ಯೂಸಿಕ್ ಅನ್ನ ತಗೊಂಡು ನೀವು 30 ಸೆಕೆಂಡ್ ಒಳಗೆ ಮಾತ್ರ ಯೂಸ್ ಮಾಡ್ಕೊಂಡು ಯಾವುದೇ ಒಂದು ಅದಕ್ಕೆ ಸಂದರ್ಭಕ್ಕೆ ತಕ್ಕಂಗೆ ನೀವು ಆ ಮ್ಯೂಸಿಕ್ ಅನ್ನ ಯೂಸ್ ಮಾಡ್ಕೊಂಡು ನೀವು ನಿಮ್ಮ ಹಣವನ್ನ ನೀವು ಕೂಡ ಗಳಿಸ್ತಾ ಇರ್ತೀರಾ. ಬಟ್ ನಾನು ಕಾಪಿರೈಟ್ ತಗೊಂಡಿರ್ತೀನಿ, ಹಾಗೇನೆ ನಾನೇನೋ ಅದನ್ನ ಕಷ್ಟಪಟ್ಟು ಕ್ರಿಯೇಟ್ ಮಾಡಿರ್ತೀನಿ, ಅಷ್ಟೊಂದು ಜನ ಎಂಪ್ಲಾಯ್ಸ್ ಇಟ್ಕೊಂಡು. ಸೊ ಅದಕ್ಕೆ ನನಗೆ ನೀವು ಆ ವಿಡಿಯೋವನ್ನ ಯೂಸ್ ಮಾಡ್ಕೊಂಡು ನೀವು ಹಣವನ್ನ ಗಳಿಸ್ತಿರ್ತೀರಾ, ಬಟ್ ನನಗೆ ಅದರಿಂದ ಏನು ಪ್ರತಿಫಲ ಸಿಗಲ್ಲ ಅಂತ ಹೇಳಿ ಎಷ್ಟೊಂದು ದೊಡ್ಡ ದೊಡ್ಡ ಕಂಪನಿಗಳು ಏನ್ ಮಾಡಿದೆ, ಯುರೋಪಿಯನ್ ಪಾರ್ಲಿಮೆಂಟ್ ಅಲ್ಲಿ ಒಂದು ಕಂಪ್ಲೇಂಟ್ ಅನ್ನ ಲಾಂಚ್ ಮಾಡಿದ್ದಾರೆ. ಸೊ ಇದರಿಂದ ಏನಾಗಿದೆ ಅಂತಂದ್ರೆ, ಈಗ ಯೂಟ್ಯೂಬ್ ಯಾವುದೇ ರೀತಿಯ ರಿಸ್ಕ್ ತಗೊಳಕ್ ಹೋಗೋದಿಲ್ಲ. ಯೂಟ್ಯೂಬ್ ಏನ್ ಮಾಡ್ತು, ಜನಕ್ಕೆ ಕೆಲವೊಂದು ಕಂಟೆಂಟ್ಗಳು ಇದು ಮಾಡ್ಕೊಳ್ಳಿ ಅಂತ ಒಂದು 30 ಸೆಕೆಂಡ್ಸ್ ಅಷ್ಟು ಟೈಮ್ ಅನ್ನ ಕೊಟ್ಟಿತ್ತು. ಅದರೊಳಗೆ ನೀವು ಯಾವುದೇ ರೀತಿಯ ಒಂದು ಕಂಟೆಂಟ್ಸ್ ಅನ್ನ, ಬೇರೆಯವ್ರ ಕಂಟೆಂಟ್ ಅನ್ನ ಯೂಸ್ ಮಾಡ್ಕೊಂಡು ನೀವು ನಿಮ್ಮ ಒಂದು ವಿಡಿಯೋವನ್ನ ಕ್ರಿಯೇಟ್ ಮಾಡ್ಕೋಬಹುದು ಅಂತ. ಬಟ್ ಇದೇ ಆ ಕಂಪನಿ, ದೊಡ್ಡ ದೊಡ್ಡ ಕಂಪನಿಗಳು ಏನ್ ಕೇಸ್ ಹಾಕಿದೆ ಅಂತಂದ್ರೆ, ಆ 30 ಸೆಕೆಂಡ್ ಕೂಡ ಬೇಡ, ಅಂದ್ರೆ ಈ ತರ ಕಂಟೆಂಟ್ ನಾವು ಕಷ್ಟಪಟ್ಟು ಮಾಡೋದು 30 ಸೆಕೆಂಡ್ ತನಕ ಏನಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ದೊಡ್ಡ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಇದರಿಂದ ಏನಾಗಿದೆ ಅಂದ್ರೆ, ಈ ಆರ್ಟಿಕಲ್ 13 ಮತ್ತೆ 11 ಏನಾದ್ರೂ ಜಾರಿ ಆಯ್ತು ಅಂದ್ರೆ,
ಸೊ ಇದು ಯುರೋಪಿಯನ್ ಪಾರ್ಲಿಮೆಂಟ್ ಅಲ್ಲಿ ಮೊದಲನೇ ವೋಟಿಂಗ್ ಆಗಿದೆ. ಮೊದಲನೇ ವೋಟಿಂಗ್ ಅಲ್ಲಿ ದೊಡ್ಡ ದೊಡ್ಡ ಕಂಪನಿಗಳದೇ ಮೇಲ್ಗೈ ಆಗಿದೆ. ಸೊ ಅವರೇ ಈಗ ಫಸ್ಟ್ ವೋಟಿಂಗ್ ಅಲ್ಲಿ ಅವ್ರು ಗೆದ್ದಿದ್ದಾರೆ. ಸೊ ಈಗ ಸೆಕೆಂಡ್ ವೋಟಿಂಗ್ ಕೂಡ ಇದೆ, ಈ ತಿಂಗಳ ಎಂಡ್ ಅಲ್ಲಿ ಸೆಕೆಂಡ್ ವೋಟಿಂಗ್ ಇದೆ. ಸೊ ಈ ಟೈಮು ಅವ್ರು ಗೆದ್ದು ಅಂದ್ರೆ ಎಲ್ಲ ಕಂಪನಿಗಳ ಒಂದು ವಾದ ಪೂರ್ಣವಾಗಿ ಸೊ ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿನ ಪಾರ್ಲಿಮೆಂಟ್ ಏನಾದ್ರು ಆರ್ಡರ್ ಕೊಡ್ತು ಅಂದ್ರೆ ಆರ್ಟಿಕಲ್ 11 ಮತ್ತೆ 13 ಪ್ರಕಾರ, ಸೊ ಯಾವುದೇ ಒಂದು ಯೂಟ್ಯೂಬ್ ಆಗಲಿ ಅಥವಾ ಯಾವುದೇ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಒಬ್ರು ಫಸ್ಟ್ ಯಾರು ಸ್ಟಾರ್ಟ್ ಮಾಡಿರ್ತಾರೋ ಆ ಕಂಟೆಂಟ್ ಅನ್ನ ಮತ್ತೊಬ್ರು ಯಾವುದೇ ರೀತಿಯ ಒಂದು ಸಣ್ಣ ಒಂದು ಸೆಕೆಂಡ್ಗೂ ಕೂಡ ಯೂಸ್ ಮಾಡೋ ಹಾಗಿಲ್ಲ. ಸಪೋಸ್ ನೀವು ನ್ಯೂಸ್ ಚಾನಲ್ ಇರುತ್ತೆ ಅನ್ಕೊಳ್ಳಿ, ನೀವು ಯಾವುದೇ ಒಂದು ಗೂಗಲ್ ನಿಂದ ಒಂದು ಸಣ್ಣ ಇಮೇಜ್ ಅನ್ನ ತಗೊಂಡು ಅದನ್ನ ನಿಮ್ಮ ವಿಡಿಯೋದಲ್ಲಿ ಯೂಸ್ ಮಾಡಿದ್ರು ಕೂಡ ನಿಮಗೆ ಕಾಪಿ ರೈಟ್ ಆಗೋಗುತ್ತೆ. ಹಾಗೇನೆ ಈ ಆರ್ಟಿಕಲ್ 11, 13 ಇಂಪ್ಲಿಮೆಂಟ್ ಆಯ್ತು ಅಂದ್ರೆ ಸೊ ಇಮಿಡಿಯೇಟ್ ಅಲ್ಲಿನ ಪಾರ್ಲಿಮೆಂಟ್ ಏನ್ ಮಾಡುತ್ತೆ, ಯೂಟ್ಯೂಬ್ ಆಗಿರ್ಬೋದು ಯಾವುದೇ ರೀತಿಯ ಒಂದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಸೊ ಈ ಯೂಟ್ಯೂಬ್, ಫೇಸ್ಬುಕ್ ಅವೆಲ್ಲ ಯುರೋಪಿಯನ್ ಕಂಟ್ರೀಸೇ ಅಲ್ಲಿನ ಒರಿಜಿನೇಟೆಡ್ ಇದೇನೆ ಪ್ರಾಡಕ್ಟ್ ಆಗಿರೋದ್ರಿಂದ ಸೊ ಅಲ್ಲಿನ ಪಾರ್ಲಿಮೆಂಟ್ ಏನಾದರೂ ಇದನ್ನ ಜಾರಿಗೆ ತಂದ್ರೆ ಇಮಿಡಿಯೇಟ್ ಏನಾಗುತ್ತೆ ಅಂದ್ರೆ ಇದು ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲೂ ಇಂಪ್ಯಾಕ್ಟ್ ಬೀಳುತ್ತೆ. ಸೊ ಅದರಿಂದ ಏನಾಗುತ್ತೆ, ಈಗ ಎಷ್ಟೋ ಜನ ಯೂಟ್ಯೂಬರ್ಸ್ ಏನಾಗಿದ್ದಾರೆ, ಒಂದು 100% ಯೂಟ್ಯೂಬರ್ಸ್ ಅಲ್ಲಿ ಒಂದು 70% ಯೂಟ್ಯೂಬರ್ಸ್ ಬರೀ ನ್ಯೂಸ್ ಚಾನಲ್ ಮತ್ತೆ ಕೆಲವೊಂದು ಒಂದು ಫನ್ನಿ ವಿಡಿಯೋಗಳನ್ನ ಇಂಥದನ್ನೇ ಮಾಡ್ಕೊಂಡು ಅವರ ಒಂದು ಚಾನಲ್ ನ ಗ್ರೋ ಮಾಡ್ಕೊಂಡಿದ್ದಾರೆ. ಸೊ ಇನ್ನೊಂದು 30% ನಮ್ಮ ತರ ಟೆಕ್ ಯೂಟ್ಯೂಬರ್ ಆನ್ ಸ್ಕ್ರೀನ್ ಅಲ್ಲಿ ಬಂದು ಮಾತಾಡ್ತೀವಿ, ನಾವು ಯಾವುದೇ ರೀತಿಯ ಒಂದು ಇಮೇಜ್ ಅನ್ನ ಯೂಸ್ ಮಾಡಲ್ಲ, ಯಾವುದೇ ರೀತಿಯ ಒಂದು ಮ್ಯೂಸಿಕ್ ಅನ್ನ ಕೂಡ ಯೂಸ್ ಮಾಡೋದಿಲ್ಲ. ಬಟ್ 70% ಆಫ್ ಯೂಟ್ಯೂಬರ್ಸ್ ಏನ್ ಮಾಡ್ತಾರೆ ಅಂದ್ರೆ ಯಾವುದೇ ಒಂದು ಇಮೇಜ್ ಅನ್ನು ಯೂಸ್ ಮಾಡೋದಾಗ್ಲಿ ಅಥವಾ ಯಾವುದೇ ಒಂದು ಮ್ಯೂಸಿಕ್ ಅನ್ನು ಯೂಸ್ ಮಾಡೋದಾಗ್ಲಿ, ಫನ್ನಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡೋದಾಗ್ಲಿ, ಸೊ ಇಂತಹದನ್ನೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ಒಂದು ಕಂಟೆಂಟ್ ಅನ್ನ ಅಟ್ಲೀಸ್ಟ್ 30 ಸೆಕೆಂಡ್ಸ್ ಒಳಗಾಗಿರ್ಬೋದು, ಹಾಗೇನೆ 1 ಸೆಕೆಂಡ್ 2 ಸೆಕೆಂಡ್ ಈ ತರ ಯೂಸ್ ಮಾಡಿರ್ತಾರೆ. ಫನ್ನಿ ಚಾನಲ್ಗಳಲ್ಲೆಲ್ಲ ನೀವು ನೋಡಿರ್ಬೋದು, ಒಂದು ಲಾಫಿಂಗ್ ಕ್ಲಿಪ್ ಇರುತ್ತೆ, ಒಂದು 2-3 ಸೆಕೆಂಡ್ಸ್. ಇಂತಹದೆಲ್ಲ ಏನಾಗುತ್ತೆ ಅಂದ್ರೆ ಈ ಒಂದು ಆರ್ಟಿಕಲ್ 11 and 13 ಜಾರಿ ಆಯ್ತು ಅಂದ್ರೆ ಯೂಟ್ಯೂಬ್ ಅಷ್ಟು ವಿಡಿಯೋಗಳನ್ನ ತೆಗೆದಾಕ್ಬೇಕಾಗತ್ತೆ. ಸಪೋಸ್ ತೆಗೆದಾಕಿಲ್ಲ ಅಂತಂದ್ರೆ ಯೂಟ್ಯೂಬ್ ಕ್ಲೋಸ್ ಮಾಡೋ ಸಂದರ್ಭಗಳೇ ಜಾಸ್ತಿ ಇರುತ್ತೆ. ಯೂಟ್ಯೂಬ್ ಅನ್ನೇ ಕ್ಲೋಸ್ ಮಾಡೋ ಒಂದು ಶಿಕ್ಷೆಯನ್ನು ಕೂಡ ಆ ಪಾರ್ಲಿಮೆಂಟ್ ವಿಧಿಸಬಹುದು, ಅಥವಾ ಫೇಸ್ಬುಕ್ ಆಗಿರ್ಬೋದು ಯಾವುದೇ ಒಂದು ದೊಡ್ಡ ಕಂಪನಿಗಳಿಗೆ ಆ ಒಂದು ಸೋಷಿಯಲ್ ಮೀಡಿಯಾವನ್ನೇ ಬ್ಲಾಕ್ ಮಾಡೋ ಒಂದು ಶಿಕ್ಷೆಯನ್ನು ಕೂಡ ವಿಧಿಸಬಹುದು. ಇದರಿಂದ ಏನಾಗುತ್ತೆ ಅಂತಂದ್ರೆ ಯಾವುದೇ ಒಂದು ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು ಆ ಕಂಪನಿಗಳು ರಿಸ್ಕ್ ತಗೊಳಕ್ ಹೋಗೋದಿಲ್ಲ. ಸೊ ಅವ್ರು ಏನ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಒಂದು ಕಾಪಿರೈಟ್ ಸ್ಟ್ರೈಕ್ ಅನ್ನ ಅಥವಾ ಡೈರೆಕ್ಟ್ ಆಗಿ ನಿಮ್ಮ ಕಂಟೆಂಟ್ ಗಳನ್ನ ರಿಮೂವ್ ಮಾಡಕ್ಕೆ ಆದೇಶವನ್ನ ಕೊಟ್ಬಿಡ್ತಾರೆ. ಅಂತಹ ಸಂದರ್ಭದ ಏನಾರ ಕ್ರಿಯೇಟ್ ಆಯ್ತು ಅಂದ್ರೆ 70% ಆಫ್ ಯೂಟ್ಯೂಬರ್ಸ್ ಯಾರ್ಯಾರು ಇದಾರಲ್ಲ, ಯಾವುದೇ ಒಂದು ಫನ್ನಿ ವಿಡಿಯೋ ಆಗಿರ್ಬೋದು ಅಥವಾ ಯಾವುದೇ ಒಂದು ನ್ಯೂಸ್ ಚಾನಲ್ಗಳಾಗಿರ್ಬೋದು, ಅಂತಹ ವಿಡಿಯೋಗಳು ಎಲ್ಲ ಸಂಪೂರ್ಣವಾಗಿ ರಿಮೂವ್ ಮಾಡಬೇಕಾಗತ್ತೆ. ಇಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಒಂದು ನ್ಯೂಸ್ ಚಾನಲ್ಗಳು ಯಾವುದೋ ಒಂದು ಉಳ್ಕೊಳ್ಳೋದೇ ಇಲ್ಲ. ಸೊ ಇದರಿಂದ ಈಗ ಯಾವುದೋ ಒಂದು ಯಂಗ್ ಯೂಟ್ಯೂಬರ್ ಆಗಿರ್ಬೋದು, ನೀವೆಲ್ಲ ಏನ್ ಮಾಡಿರ್ತೀರಾ, ಎಷ್ಟೊಂದು ಜನ ನ್ಯೂಸ್ ಚಾನಲ್ನ ಕ್ರಿಯೇಟ್ ಮಾಡಿರ್ತೀರಾ, ಆ ನ್ಯೂಸ್ ಚಾನಲ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಯಾರ್ದೋ ಒಂದು ಬೋರ್ದನ್ನ ಹಾಕಿರ್ತೀರಾ. ಸೊ ಅಂತಹ ಸಂದರ್ಭದಲ್ಲಿ ಈ ಆರ್ಟಿಕಲ್ 11, 13 ಜಾರಿ ಆಯ್ತು ಅಂದ್ರೆ ನಿಮ್ಮ ವಿಡಿಯೋಗಳನ್ನ ಆಟೋಮೆಟಿಕ್ ಆಗಿ ಯೂಟ್ಯೂಬ್ ಡಿಲೀಟ್ ಮಾಡ್ಬಿಡುತ್ತೆ. ಸೊ ನಿಮ್ಗೆ ಯಾವುದೇ ಒಂದು ಚಾನಲ್ ಅಲ್ಲಿ ಒಂದು ಫನ್ನಿ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ಅಷ್ಟು ಫನ್ನಿ ವಿಡಿಯೋದಲ್ಲೂ ಒಂದಲ್ಲ ಒಂದು ಸಣ್ಣ ಕ್ಲಿಪ್, ಆಡಿಯೋ ಕ್ಲಿಪ್ಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಸಣ್ಣ ವಿಡಿಯೋ ಕ್ಲಿಪ್ ಅನ್ನಾರ ಹಾಕಿರ್ತಾರೆ. ಸೊ ಅಂತಹ ವಿಡಿಯೋಗಳು ಅಷ್ಟು ಡಿಲೀಟ್ ಆಗ್ತವೆ. ನ್ಯೂಸ್ ಚಾನಲ್ಗಳಿದ್ರೆ ಎಷ್ಟು ಮ್ಯೂಸಿಕ್ ಯೂಸ್ ಮಾಡಿರ್ತಾರೋ ಅಥವಾ ಎಷ್ಟು ಇಮೇಜ್ಗಳು ಯೂಸ್ ಮಾಡಿರ್ತಾರೋ ಅಷ್ಟು ಮ್ಯೂಸಿಕ್ಗಳು ಅಷ್ಟು ಇದನ್ನ ಕಂಪ್ಲೀಟ್ ಆಗಿ ಡಿಲೀಟ್ ಮಾಡ್ತಾರೆ. ಸಪೋಸ್ ಮೋರ್ ದೆನ್ ಇದಾಯ್ತು ಅಂದ್ರೆ ಒಂದು ರೇಂಜ್ ದಾಟ್ತು ಅಂದ್ರೆ ಆ ಚಾನಲ್ಲೇ ಡಿಲೀಟ್ ಆಗೋ ಸಂದರ್ಭಗಳೇ ತುಂಬಾ ಬರ್ತವೆ. ಸೊ ಅದಕ್ಕೋಸ್ಕರ ಈಗಲೇ ನಾನು ನಿಮಗೆ ಒಂದು ಆರ್ಟಿಕಲ್ 11 ಮತ್ತೆ 13 ಬಗ್ಗೆ ಏನು ಕೇಳ್ತಾ ಇದ್ದೀನಿ ಅಂದ್ರೆ, ನಿಮ್ದು ಕೂಡ ಒಂದು ನ್ಯೂಸ್ ಚಾನಲ್ ಆಗಿರ್ಬೋದು ಅಥವಾ ಫನ್ನಿ ವಿಡಿಯೋ ಚಾನಲ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಒಂದು ಈಗ ಥರ್ಡ್ ಪಾರ್ಟಿ ಕಂಟೆಂಟ್ ಗಳನ್ನ ನಿಮ್ಮ ಚಾನಲ್ ಅಲ್ಲಿ ಇನ್ಕ್ಲೂಡ್ ಮಾಡೋದಾಗಿರ್ಬೋದು, ಅಂತಹದನ್ನ ಆದಷ್ಟು ಅವಾಯ್ಡ್ ಮಾಡಿ. ಈಗಾಗಲೇ ಮುಂಚೆ ಮಾಡಿದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಸೊ ಬೆಟರ್ ಅಂದ್ರೆ ನೀವು ಇನ್ನೊಂದು ಚಾನಲ್ನ ತಕೊಂಡು ಈ ತರ ಯಾವುದೇ ರೀತಿಯ ಕಂಟೆಂಟ್ ಯೂಸ್ ಮಾಡ್ದಂಗೆ ಒಂದು ವಿಡಿಯೋಗಳನ್ನ ಕ್ರಿಯೇಟ್ ಮಾಡಿ, ಅಥವಾ ನಿಮ್ದು ಈಗಾಗಲೇ ಚಾನಲ್ ಇತ್ತು ಅಂದ್ರೆ ಮುಂದಿನ ವಿಡಿಯೋಗಳಲ್ಲಿ ದಯವಿಟ್ಟು ಈ ತರ ಯಾವುದೋ ಒಂದು ಕಂಟೆಂಟ್ ಗಳನ್ನ ಹಾಕಕ್ ಹೋಗ್ಬೇಡಿ. ಸೊ ಈಗಾಗಲೇ ಯುರೋಪಿಯನ್ ಪಾರ್ಲಿಮೆಂಟ್ ಅಲ್ಲಿ ಒಂದು ಸಲ ಆರ್ಟಿಕಲ್ 11, 13ಗೆ ಆ ಕಂಪನಿಗಳದೇ ಮೇಲ್ಗೈ ಸಾಧಿಸಿದೆ. ಈಗ ಇದೇ ರೀತಿಯ ವೋಟಿಂಗ್ ಮತ್ತೊಂದ್ಸಲಿ ನಡೆಯುತ್ತೆ ಈ ತಿಂಗಳ ಎಂಡ್ ಅಲ್ಲಿ. ಸೊ ಅವಾಗ್ಲೂ ಕೂಡ ಕಂಪನಿಗಳದೇ ಮೇಲ್ಗೈ ಸಾಧಿಸಿದ್ರೆ ಆರ್ಟಿಕಲ್ 11 ಮತ್ತೆ 13 ಖಂಡಿತವಾಗ್ಲೂ ಜಾರಿ ಆಗುತ್ತೆ. ಈ ಆರ್ಟಿಕಲ್ 11 ಮತ್ತು 13 ಖಂಡಿತವಾಗ್ಲೂ ಜಾರಿ ಆಯ್ತು ಅಂದ್ರೆ ಯಾವುದೇ ಒಂದು 70% ಆಫ್ ಯೂಟ್ಯೂಬರ್ಸ್ ಯಾರು ಉಳಿಯಲ್ಲ. ಈವನ್ ವ್ಲಾಗ್ ಅಲ್ಲೂ ಕೂಡ ತುಂಬಾ ಜನ ವ್ಲಾಗ್ ಮಾಡ್ತಿರ್ತಾರೆ, ಆ ವ್ಲಾಗ್ ಅಲ್ಲೂ ಕೂಡ ಯಾವುದೇ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅನ್ನ ಹಾಕಿರ್ತಾರೆ. ಸೊ ಅದು ಕೂಡ ಒಂದು ಕಾಪಿರೈಟ್ ಇದಾಗಿ ಅವ್ರ ವಿಡಿಯೋವನ್ನು ಕೂಡ ಆಟೋಮೆಟಿಕ್ ಡಿಲೀಟ್ ಮಾಡಲೇಬೇಕಾಗುತ್ತೆ. ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಅವ್ರು ಯಾರು ರಿಸ್ಕ್ ತಗೊಳ್ಳೋಕೆ ಇಷ್ಟಪಡಲ್ಲ. ಹಾಗೇನೆ ಕಂಪನಿಗಳು ಯಾವುದೇ ರೀತಿಯ ಒಂದು ಕಾನೂನಾತ್ಮಕವಾಗಿ ಇದನ್ನ ಮಾಡಕ್ ಹೋಗೋದಿಲ್ಲ. ಯಾಕಂದ್ರೆ ಅವೆಲ್ಲ ದೊಡ್ಡ ದೊಡ್ಡ ಕಂಪನಿಗಳು ಅವ್ರೇನ್ ಮಾಡ್ತಾರೆ, ಒಂದ್ಸಲಿ ಈ ತರ ಆರ್ಟಿಕಲ್ ಜಾರಿ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ಅವರ ಎಂಪ್ಲಾಯ್ಸ್ ಹೇಳ್ತಾರೆ ಈ ತರ ಯಾವುದೇ ವಿಡಿಯೋಗಳು ಕಂಡ್ರು ಅದನ್ನಷ್ಟು ಡಿಲೀಟ್ ಮಾಡ್ಬಿಡಿ ಅಂತ. ಸೊ ಏನಾಗುತ್ತೆ, ಅಲ್ಟಿಮೇಟ್ಲಿ ನಿಮ್ಗೆ ಲಾಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಯಂಗ್ ಯೂಟ್ಯೂಬರ್ ಆಗಿರ್ಬೋದು ಅಥವಾ ಈಗಾಗಲೇ ತುಂಬಾ ದೊಡ್ಡ ಗ್ರೋ ಆಗಿರೋ ಯೂಟ್ಯೂಬರ್ ಆಗಿರ್ಬೋದು, ತಮ್ಮ ಬ್ಲಾಗ್ಸ್ ಅಲ್ಲಿ ಆಗಿರ್ಬೋದು, ಫನ್ನಿ ವಿಡಿಯೋಸ್ ಅಲ್ಲಿ ಆಗಿರ್ಬೋದು, ಅಥವಾ ಯಾವುದೇ ಒಂದು ನ್ಯೂಸ್ ಚಾನಲ್ ಆಗಿರ್ಬೋದು, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಗಳು ಅಥವಾ
ಸೊ ಯಾವುದೇ ಒಂದು ನಿಮಗೆ ನಾರ್ಮಲಿ ಏನಾಗುತ್ತೆ ಅಂದರೆ ಗೂಗಲಲ್ಲಿ ನಾನ್ ಕಾಪಿರೈಟ್ ಮ್ಯೂಸಿಕ್ಸ್ಗಳು ತುಂಬ ಸಿಗ್ತವೆ. ಸೊ ಮೆಜಾರಿಟಿ ನನ್ನ ಪ್ರಕಾರ ಅಲನ್ ವಾಕರ್ ಮ್ಯೂಸಿಕ್ಗಳು ಅಂತೂ ನಾನ್ ಕಾಪಿರೈಟ್ ಅಂತ ತುಂಬ ಕಡೆ ಅಪ್ಲೋಡ್ ಮಾಡಿರ್ತಾರೆ. ಸೊ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಗಮನಿಸಬೇಕಾಗಿರೋದೇನಪ್ಪ ಅಂತಂದರೆ, ನೀವೀಗ ನೋಡ್ಬೋದು ಯಾವುದೋ ಒಂದು ಗೂಗಲಲ್ಲಿ ಸರ್ಚ್ ಮಾಡ್ತೀರಾ ಅಲನ್ ವಾಕರ್ ನಾನ್ ಕಾಪಿರೈಟ್ ಮ್ಯೂಸಿಕ್ ಅಂತ, ನಿಮಗೆ ನಾನ್ ಕಾಪಿರೈಟ್ ಮ್ಯೂಸಿಕ್ ಅಂತ ಸಿಗುತ್ತೆ. ನೀವೇನು ಮಾಡ್ತೀರಾ, ಅದನ್ನು ಧೈರ್ಯವಾಗಿ ತೊಗೊಂಡೋದನ್ನು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀರಾ. ಸೊ ಇದರಲ್ಲಿ ಒಂದು ಕಾಮನ್ ಸೆನ್ಸ್ ಕ್ವಶನ್ ಏನಪ್ಪ ಅಂತಂದರೆ, ನಿಮ್ಗೆ ಏನಾದ್ರು ಅಲನ್ ವಾಕರ್ ಬಂದ್ಬಿಟ್ಟು ಇದು ನಾನ್ ಕಾಪಿರೈಟ್ ಮ್ಯೂಸಿಕ್ ನಂದು ಯೂಸ್ ಮಾಡುವಂತ ಏನಾದ್ರು ಬಾಂಡ್ ಬರ್ಕೊಟ್ಟಿದ್ರಾ? ಸೊ ಆ ಥರ ಏನು ಬರ್ಕೊಟ್ಟಿರಲ್ಲ. ಅದು ಯಾವಾಗ ಬೇಕಾದ್ರೆ ಅವ್ನು ಕಾಪಿರೈಟ್ ರಿಮೂವ್ ಮಾಡ್ಕೋಬಹುದು. ಅಥವಾ ಈಗ ಸಪೋಸ್ ತಿಳ್ಕೊಳ್ಳಿ, ನಾನೇ ಒಂದು ಯಾವುದೋ ಒಂದು ಮ್ಯೂಸಿಕ್ ಜನರೇಟ್ ಮಾಡಿದೆ, ಇಲ್ಲ ನಾನೇ ಒಂದು ಯಾವುದೋ ಒಂದು ಇಂಗ್ಲೀಷ್ ಮ್ಯೂಸಿಕನ್ನು ಡೌನ್ಲೋಡ್ ಮಾಡ್ಕೊತೀನಿ ಅನ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಅದನ್ನೇ ನಾನೇನು ಮಾಡ್ತೀನಿ, ಯಾವುದೇ ಒಂದು ಗೂಗಲಲ್ಲೋ ಅಥವಾ ಇನ್ನೆಲ್ಲೋ ನಾನ್ ಕಾಪಿರೈಟ್ ಮ್ಯೂಸಿಕ್ ಅಂತ ಹಾಕ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ. ನೀವು ಅದನ್ನ ಏನು ಮಾಡ್ತೀರಾ, ತೊಗೊತೀರಾ, ಯೂಸ್ ಮಾಡ್ತೀರಾ. ನಾನ್ ಕಾಪಿರೈಟ್ ಮ್ಯೂಸಿಕ್ ಸಿಗ್ತಲ್ಲ ಗೂಗಲಲ್ಲಿ ಅಂತ ಏನು ಮಾಡ್ತೀರಾ, ನೀವು ಅದನ್ನು ಯೂಸ್ ಮಾಡ್ಕೊಂಡು ನಿಮ್ಮ ವೀಡಿಯೋದಲ್ಲಿ ಹಾಕ್ತೀರಾ. ಸೊ ಅದರ ಒರಿಜಿನಲ್ ಓನರೇ ಯಾರೋ ಇರ್ತಾನೆ. ಸೊ ಅವ್ನು ಬಂದು ನಿಮಗೆ ಕೇಳಿದ್ರೆ ಇದರಲ್ಲಿ ಇನ್ ಬಿಟ್ವೀನ್ ನನಗೆ ಯಾರು ಹಿಡಿಯೋದಿಲ್ಲ, ನೀವು ಅದನ್ನ ಯೂಸ್ ಮಾಡ್ತೀರಾ, ನಿಮ್ಮ ವಿಡಿಯೋಗೆ ಡೈರೆಕ್ಟಾಗಿ ಕಾಪಿರೈಟ್ ಕೊಡ್ತಾರೆ. ಸೊ ಇಂತಹ ಸಂದರ್ಭಗಳು ತುಂಬ ಬರ್ತವೆ. ಯಾಕಂದರೆ ಎಷ್ಟೊಂದು ವಿಡಿಯೋಗಳು ನಾನ್ ಕಾಪಿರೈಟ್ ಮ್ಯೂಸಿಕ್ ಅಂತ ಸಿಗ್ತವೆ, ಬಟ್ ಅವೆಲ್ಲ ಒರಿಜಿನಲ್ ಮ್ಯೂಸಿಕ್ಗಳ, ಅವೆಲ್ಲ ನಾನ್ ಕಾಪಿರೈಟ್ ಅಂತ ನಿಮ್ಗೆ ಯಾರು ಹೇಳಿದ್ರು? ಸೊ ಇದೆಲ್ಲ ಏನು ನಿಮ್ಗೆ ಏನಾದ್ರು ಆ ನಾನ್ ಕಾಪಿರೈಟ್ ಮ್ಯೂಸಿಕ್ ಅಂತ ನಿಮ್ಗೆ ಏನಾದ್ರು ಕಂಟೆಂಟ್ ಬರ್ಕೊಟ್ಟಿದಾರಾ, ಇವೆಲ್ಲವನ್ನು ಗಮನಿಸಬೇಕಾಗತ್ತೆ. ಈಗ ನಾನ್ ಕಾಪಿರೈಟ್ ಮ್ಯೂಸಿಕ್ ಅಂತಂದ್ರೆ ನಿಮ್ಮ ಹತ್ರ ಅವರ ಅಗ್ರಿಮೆಂಟ್ ಇರಬೇಕಾಗತ್ತೆ ಮೇಜರ್ಲಿ. ಈಗ ಯೂಟ್ಯೂಬ್ ಏನಾದ್ರು ಕಂಪ್ಲೇಂಟ್ ಆಯ್ತು ಅಂದ್ರೆ ಅದನ್ನ ಮೇನ್ ನಿಮಗೆ ಅದನ್ನೇ ಕೇಳೋದು. ಈಗ ನಾನ್ ಕಾಪಿರೈಟ್ ಮ್ಯೂಸಿಕ್ ಗೂಗಲಲ್ಲಿ ಸಿಕ್ತು ಅಂತ ನೀವು ಅದನ್ನು ನಿಮ್ಮ ಚಾನಲ್ನಲ್ಲಿ ಯೂಸ್ ಮಾಡಿದ್ರೆ, ಸೊ ಯೂಟ್ಯೂಬ್ ಏನು ಮಾಡುತ್ತೆ, ನೆಕ್ಸ್ಟ್ ನಿಮ್ಗೆ ಕಾಪಿರೈಟ್ ಸ್ಟ್ರೈಕ್ ಕೊಡುತ್ತೆ. ನೀವು ಅದಕ್ಕೊಂದು ಪ್ರೂಫ್ ತೋರಿಸಬೇಕಾಗುತ್ತೆ, ಈ ಕಾಪಿರೈಟ್ ಮ್ಯೂಸಿಕ್ ಯೂಸ್ ಮಾಡಕ್ಕೆ ನನಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಈ ಕಂಪನಿಯವರು ಅಂತ. ಸೊ ಆವಾಗ ಮಾತ್ರ ನಿಮಗೆ ನಿಮ್ಮ ಚಾನಲ್ ಕಾಪಿರೈಟ್ ರಿಮೂವ್ ಮಾಡೋಕ್ಕಾಗುತ್ತೆ. ಇಲ್ಲಾಂತಂದ್ರೆ ನೀವು ಯಾವುದೋ ಒಂದು ಗೂಗಲಲ್ಲಿ ಸಿಕ್ತು ನಾನ್ ಕಾಪಿರೈಟ್ ಮ್ಯೂಸಿಕ್ ಅಂತ ಯೂಸ್ ಮಾಡ್ಕೊಂಡ್ರೆ ಅದು ನಿಮಗೆ ಕಾಪಿರೈಟ್ ಯೂಸ್ ಮಾಡಿ ಅಂತ ನಿಮ್ಗೆ ಯಾರು ಕೊಟ್ಟಿರಲ್ಲ. ಅದನ್ನ ಯಾರೋ ಒಬ್ರು ಅಪ್ಲೋಡ್ ಮಾಡಿರ್ತಾರೆ, ಏನೋ ಒಂದು ನೀವು ಯೂಸ್ ಮಾಡ್ತಿದ್ದೀರಾ, ಎಲ್ಲಿ ತನಕ ನೀವು ಸಿಕ್ಕಾಕೊಳ್ಳಲ್ವೋ ಅಲ್ಲಿ ತನಕ ಬಚಾವಾಗಿರ್ತೀರಾ. ಸಪೋಸ್ ಸಿಕ್ಕಾಕೊಂಡ್ರೆ ಅಂತೂ ನಿಜವಾಗ್ಲೂ ನಿಮ್ಮ ಚಾನಲ್ ಬಂದಾಗ ಚಾನ್ಸಸ್ಗಳೇ ಮೇಜರ್ ಇರ್ತವೆ. ಸೊ ಇದರಿಂದ ದಯವಿಟ್ಟು ಒಂದು ಸ್ವಲ್ಪ ನೋಡ್ಕೊಂಡು ಮಾಡಿಕೊಂಡು ಯಾವುದೇ ರೀತಿಯ ವಿಡಿಯೋಗಳನ್ನು ಅಥವಾ ಯಾವುದೇ ರೀತಿಯ ಒಂದು ಆಡಿಯೋ ಕ್ಲಿಪ್ಗಳನ್ನು ಯೂಸ್ ಮಾಡಿ. ತುಂಬ ಜನ ಬ್ಲಾಗರ್ಸ್ ಅಂತೂ ಇದನ್ನೇ ಮಾಡ್ತಿರ್ತಾರೆ, ತಾವು ಹೋಗ್ತಿರ್ಬೇಕಾರೆ ಬರ್ತಿರ್ಬೇಕಾರೆ ಅವಾಗ ನೋಡೋರ್ಗೆ ಇದಾಗಬೇಕು ಅಂತ ಅಂದ್ಬಿಟ್ಟು ಒಂದು ಕೆಲವೊಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಹಾಕಿರ್ತಾರೆ. ಇದು ತುಂಬ ರಿಯಾಲಿಟಿಯಲ್ಲಿ ತುಂಬ ಪ್ರಾಬ್ಲಮ್ ಇದು. ಸೊ ಯಾವಾಗ ಬೇಕಾದ್ರೆ ಆ ಕಾಪಿರೈಟ್ ಕ್ಲೈಮನ್ನು ರಿಮೂವ್ ಮಾಡ್ಕೋಬಹುದು ಆ ಓನರು, ಯಾವಾಗ ಬೇಕಾದ್ರೆ ಆ ಕಾಪಿರೈಟ್ ಇದನ್ನು ಸ್ಟ್ರೈಕ್ ಕೊಡ್ಬೋದು. ಸೊ ಇವೆಲ್ಲ ಓನರ್ ಮೇಲೆ ಇರುತ್ತೆ. ನಿಮ್ಗೆ ಏನಾದ್ರು ಬಂದು ಬಾಂಡ್ ಗಿಂಡ್ ಬರ್ಕೊಟ್ಟು ನೀವು ಕೂಡ ಯೂಸ್ ಮಾಡ್ರಿ, ನನಗೇನು ತೊಂದರೆ ಇಲ್ಲ ಅಂತ ಬರ್ಕೊಟ್ಟಾಗ ಮಾತ್ರ ನಿಮ್ಮ ಹತ್ರ ಒಂದು ಪ್ರೂಫ್ ಇರುತ್ತೆ, ನಿಮ್ಮ ವಿಡಿಯೋಗಳಲ್ಲಿ ಈ ಮ್ಯೂಸಿಕ್ ಯೂಸ್ ಮಾಡ್ಕೊಳ್ಳಿ ಅಂತ. ಅವ್ನು ಬಾಂಡು ಬರ್ಕೊಟ್ಟಿರಲ್ಲ, ಏನು ಬರ್ಕೊಟ್ಟಿರಲ್ಲ, ನೀವು ನಿಮ್ಮ ಇಷ್ಟ ಬಂದಂಗೆ ಒಂದು ಗೂಗಲಿಂದ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ, ನಿಮ್ಮ ವಿಡಿಯೋಗಳಲ್ಲಿ ಯೂಸ್ ಮಾಡ್ಕೊಂಡಿರ್ತೀರಾ. ಸೊ ಇದರಿಂದ ನೀವು ಯಾವುದೇ ರೀತಿಯ ಕ್ಲೈಮ್ ಮಾಡೋಕ್ಕಾಗಲ್ಲ. ಇದು ಇವರು ಕಾಪಿರೈಟ್ ಫ್ರೀ ಆಗಿ ನಾವು ಇಲ್ಲಿ ಪಾಲಿಸಿ ಇದರಲ್ಲಿ ಯೂಸ್ ಮಾಡಿ ಅಂತ ಎಲ್ಲೂ ಕೊಟ್ಟಿಲ್ಲ ಅಂತ ನೀವು ಯಾವುದೇ ರೀತಿಯ ಒಂದು ಕ್ಲೈಮ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಸೊ ಯಾವುದೇ ರೀತಿಯ ಒಂದು ಇಮೇಜ್ ಯೂಸ್ ಮಾಡ್ಬೇಕಾರೆ ಅಥವಾ ಯಾವುದೇ ಒಂದು ನಿಮ್ಮ ಮ್ಯೂಸಿಕ್ ಯೂಸ್ ಮಾಡ್ಬೇಕಾದ್ರೆ ಸ್ವಲ್ಪ ನೋಡಿ ಮಾಡಿ ಯೂಸ್ ಮಾಡ್ಕೊಳ್ಳಿ. ಸೊ ಆದಷ್ಟು ಅಂತಹ ಮ್ಯೂಸಿಕ್ಗಳು, ಅಂತಹ ವಿಡಿಯೋಗಳನ್ನ ಒಂದು ಇಮೇಜ್ಗಳಾಗಿರ್ಬೋದು ಅಂತಹದನ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ಳಿ. ಸೊ ಈ ಆರ್ಟಿಕಲ್ 11 ಮತ್ತು 13 ಬಂತು ಅಂದರೆ 70% ಯೂಟ್ಯೂಬರು ಮನೆಗೆ ಹೋಗಬೇಕಾಗತ್ತೆ. ಸೊ ತಮ್ಮ ಚಾನಲ್ಗಳು ಆಟೋಮೆಟಿಕ್ ಕ್ಲೋಸ್ ಆಗಿಬಿಡುತ್ತೆ. ಸೊ ಇದರಿಂದ ನೀವು ಕೂಡ ಎಚ್ಚರ ವಹಿಸಿ. ಈಗಾಗಲೇ ಯಂಗ್ ಯೂಟ್ಯೂಬರ್ ಆಗಿದೆ, ದಯವಿಟ್ಟು ಈಗಲೇ ನಿಮ್ಮ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡಿಕೊಂಡು ಕೆಲವೊಂದು ಆದಷ್ಟು ಬೇರೆಯವರ ಕಂಟೆಂಟನ್ನು ಯೂಸ್ ಮಾಡೋದನ್ನು ಕಡಿಮೆ ಮಾಡ್ಕೊಳ್ಳಿ. ಸೊ ಹಾಗೇನೆ ಕೆಲವೊಂದು ಫನ್ನಿ ವಿಡಿಯೋಗಳು, ನಗೋದು ಗಿಗೋದು ಆ ಥರ ಏನಾದ್ರು ಬೇಕು ಅಂತಂದರೆ ನಿಮ್ಮದೇ ಓನಾಗಿ ಕ್ರಿಯೇಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಕೆಲವೊಂದು ವ್ಲಾಗರ್ಸ್ ಅಂತೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಹಾಕ್ತಿರ್ತೀರಾ, ಅಂಥದನ್ನು ನೀವು ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ಮತ್ತು ಕೆಲವೊಂದು ನ್ಯೂಸ್ ಚಾನಲ್ನವರು ಏನು ಮಾಡೋದಕ್ಕಾಗೋದಿಲ್ಲ, ಅವ್ರು ಹೆಂಗೆ ಮಾಡ್ತಿರೋ ಅವರಿಗೆ ಗೊತ್ತು. ಬಟ್ ಅದೇ ಈ ಥರ ಒಂದು ಆರ್ಟಿಕಲ್ 11 ಮತ್ತು 13 ಬರೋ ಸಾಧ್ಯತೆಗಳೇ ಜಾಸ್ತಿ ಇದ್ದಾವೆ. ಯಾಕಂದರೆ ಈಗಾಗಲೇ ಒಂದ್ಸಲಿ ಪಾರ್ಲಿಮೆಂಟಲ್ಲಿ ಅವ್ರದ್ದೇನೆ ಅಪ್ಪರ್ ಹ್ಯಾಂಡ್ ಆಗಿದೆ. ಸೊ ಇನ್ನೊಂದ್ಸಲಿ ಇದೇ ಆಯಿತು ಅಂತಂದರೆ ಮತ್ತೆ ಈ ಆರ್ಟಿಕಲ್ 11, 13 ಕಂಪ್ಲೀಟ್ ಆಗಿ ಖಂಡಿತವಾಗ್ಲೂ ಜಾರಿ ಆಗುತ್ತೆ. ಸೊ ಈ ಆರ್ಟಿಕಲ್ 11, 13 ಬರಬಾರ್ದು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ, ಸೊ ಈಗ ಏನಾರ ನೀವು ಕೂಡ ನ್ಯೂಸ್ ಚಾನಲ್ಲು ಅಥವಾ ನೀವು ಕೂಡ ಯಾವುದೇ ರೀತಿಯ ಒಂದು ಬ್ಲಾಗರ್ ಆಗಿರ್ಬೋದು, ಹಾಗೆಯೇ ಥರ್ಡ್ ಪಾರ್ಟಿ ಕಂಟೆಂಟ್ಗಳನ್ನು ಆದಷ್ಟು ನಿಮ್ಮ ವಿಡಿಯೋಗಳಲ್ಲಿ ಯೂಸ್ ಮಾಡ್ತಾ ಇದ್ರೆ ನೀವು ಏನು ಮಾಡ್ಬೋದು ಅಂದರೆ ಈ ಥರ ಒಂದು ವಿಡಿಯೋವನ್ನು ಮಾಡಿಬಿಟ್ಟು ಸೊ ಅದಕ್ಕೆ ನಿಮ್ಮ ಟ್ಯಾಗ್ ಲೈನಲ್ಲಿ ಒಂದು ಹ್ಯಾಶ್ ಟ್ಯಾಗ್ ಹಾಕಿ ಸೇವ್ ಯುವರ್ ಇಂಟರ್ನೆಟ್ ಅಂತ. ಈ ಆರ್ಟಿಕಲ್ 11 ಮತ್ತು 13 ಬಂತು ಅಂದರೆ ಯಾವ ರೀತಿ ನಮಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನೀವು ನಿಮ್ಮ ವಿಡಿಯೋದಲ್ಲಿ ಹೇಳಿದರೆ, ಸೊ ಅವಾಗ ಈ ಆರ್ಟಿಕಲ್ 13, 11 ಬರೋದನ್ನು ಕಡಿಮೆ ಮಾಡಬಹುದು ಅಥವಾ ನಿಲ್ಲಿಸ್ಬೋದು. ಹೆಂಗಪ್ಪ ಅಂತಂದರೆ ಈಗ ಯುರೋಪಿಯನ್ ಪಾರ್ಲಿಮೆಂಟ್ ಏನು ಮಾಡ್ತಿದೆ ಅಂದರೆ ಆಡಿಯನ್ಸ್ ಪೋಲನ್ನು ಕೇಳ್ತಾ ಇದೆ. ಸೊ ಅದಕ್ಕೋಸ್ಕರ ಯಾವುದೇ ರೀತಿಯ ಒಂದು ಆಡಿಯನ್ಸ್ ಅವರ ಒಪಿನಿಯನ್ನ ಕೌಂಟಿಗೆ ತಗೊಳುತ್ತೆ. ಯಾರ್ಯಾರು ತಮ್ಮ ವಿಡಿಯೋಗಳಲ್ಲಿ ಹ್ಯಾಶ್ ಟ್ಯಾಗ್ ಹಾಕಿ ಸೇವ್ ಯುವರ್ ಇಂಟರ್ನೆಟ್ ಅಂತ ಹಾಕಿ ವಿಡಿಯೋವನ್ನು ಮಾಡಿರ್ತಿರೋ, ಯಾರ್ಯಾರು ಇದ್ರ ಬಗ್ಗೆ ಡಿಫೆಂಡ್ ಮಾಡ್ಕೊಂತಿರ್ತಿರೋ, ಒಂದು ವಿಡಿಯೋಗಳನ್ನು ಮಾಡಿ ಹ್ಯಾಶ್ ಟ್ಯಾಗ್ ಹಾಕಿ ಸೇವ್ ಯುವರ್ ಇಂಟರ್ನೆಟ್ ಅಂತ ಹೇಳಿ, ಸೊ ಅಂಥವ್ರದನ್ನೆಲ್ಲ ಕೌಂಟ್ ತಗೊಳುತ್ತೆ. ಸೊ ನೀವು ಕೂಡ ಇದೆಲ್ಲ ಬರಬಾರ್ದು ಅಂತಂದರೆ ನೀವು ಕೂಡ ಒಂದು ಬ್ಲಾಗರು ಅಥವಾ ಯಾವುದೇ ರೀತಿಯ ಒಂದು ಥರ್ಡ್ ಪಾರ್ಟಿ ಕಂಟೆಂಟ್ ಯೂಸ್ ಮಾಡೋ ಚಾನಲ್ಗಳಿದ್ರೆ ನೀವು ಕೂಡ ಒಂದು ವಿಡಿಯೋ ಮಾಡಿ ಸೇವ್ ಯುವರ್ ಇಂಟರ್ನೆಟ್ ಅಂತ ಒಂದು ಹ್ಯಾಶ್ ಟ್ಯಾಗ್ ಹಾಕಿ ಯೂಸ್ ಮಾಡಿದರೆ
ಸೊ ನಿಮ್ಮ ಒಂದು ಪೋಲ್ ಕೂಡ ಕೌಂಟ್ ಆಗುತ್ತೆ. ಸೊ ಮುಂದಿನ ಡಿಸಿಷನ್ ಅಲ್ಲಿ ಯುರೋಪಿಯನ್ ಪಾರ್ಲಿಮೆಂಟು ಎಷ್ಟು ಜನ ಆಡಿಯನ್ಸ್ ಇದನ್ನ ಅಪೋಸ್ ಮಾಡ್ತಿದ್ದಾರೆ, ಹಾಗೆಯೇ ಎಷ್ಟು ಜನ ಕಂಪ್ನೀಸ್ ಇದನ್ನ ಬೇಕು ಅಂತ ಒಂದು ಇದನ್ನ ಮಾಡ್ತಿದ್ದಾರೆ, ವಾದ ಮಾಡ್ತಿದ್ದಾರೆ ಅಂತ ಎರಡು ಕೌಂಟ್ ಆಗಿ ನೆಕ್ಸ್ಟ್ ಒಂದು ವೋಟಿಂಗ್ ಅಲ್ಲಿ ಸಪೋಸ್ ಆಡಿಯನ್ಸ್ ಪೋಲೇ ಜಾಸ್ತಿ ಇತ್ತು ಅಂತಂದ್ರೆ ಈ ಆರ್ಟಿಕಲ್ 11 ಮತ್ತು 13 ಬರೋದು ಆದಷ್ಟು ಕಡಿಮೆ ಆಗ್ಬಿಡುತ್ತೆ. ಸಪೋಸ್ ಆಡಿಯನ್ಸ್ ಪೋಲ್ ಕಡಿಮೆ ಇದ್ದು ಕಂಪನಿಗಳ ಇದು ಜಾಸ್ತಿ ಇತ್ತು ಅಂತಂದ್ರೆ ಈ ಆರ್ಟಿಕಲ್ 11 ಮತ್ತು 13 ಕಂಪ್ಲೀಟ್ ಆಗಿ ಜಾರಿ ಆಗುತ್ತೆ. ಸೊ ಇದು ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ. ಯಾರು ಒಂದು ಟೆಕ್ ಯೂಟ್ಯೂಬರ್ಸ್ ಆಗಿದ್ರೆ ಅವ್ರೇನು ತಲೆ ಕೆಡಿಸ್ಕೊಳ್ಳಲ್ಲ, ಯಾಕಪ್ಪ ಅಂತಂದ್ರೆ ಅವ್ರೇನು ಯಾವುದೇ ರೀತಿಯ ಒಂದು ಮ್ಯೂಸಿಕ್ ಆಗಿರ್ಬೋದು ಇನ್ನೇನು ಅವ್ರ ಕಂಟೆಂಟ್ ಅಲ್ಲಿ ಹಾಕಲ್ಲ. ಬಟ್ ಬ್ಲಾಗರ್ಗಳು, ಫನಿ ಚಾನಲ್ಸ್ಗಳು, ನ್ಯೂಸ್ ಚಾನಲ್ಸ್ಗಳು ಇಂಥವೆಲ್ಲ ಸ್ವಲ್ಪ ಕಂಟೆಂಟ್ ಯೂಸ್ ಮಾಡ್ತಿರ್ತಾರೆ. ಅಂಥವ್ರು ನಿಮ್ಮನ್ನ ನೀವೇ ಕಾಪಾಡ್ಕೋಬೇಕೀಗ. ಸೊ ನೀವೇ ಒಂದು ವಿಡಿಯೋವನ್ನು ಮಾಡಿ ಹ್ಯಾಶ್ಟ್ಯಾಗ್ ಹಾಕಿ ಸೇವ್ ಯುವರ್ ಇಂಟರ್ನೆಟ್ ಅಂತ ಹಾಕೊಳ್ಳಿ. ಸೊ ನಿಮ್ಮ ಪ್ರತಿಯೊಂದು ವೋಟು ಕೂಡ ಕೌಂಟ್ ಆಗಬಹುದು, ಯಾಕಂದ್ರೆ ಅವರು ಹ್ಯಾಶ್ಟ್ಯಾಗ್ ಹಾಕಿ ಸೇವ್ ಯುವರ್ ಇಂಟರ್ನೆಟ್ ಅಂತ ಸರ್ಚ್ ಮಾಡ್ತಾರೆ. ಸೊ ಅದರಲ್ಲಿ ಎಷ್ಟು ಕಂಟೆಂಟ್ಸ್ಗಳು ಬಂದಿದ್ದಾವೆ, ಎಷ್ಟು ಸರ್ಚ್ ರಿಸಲ್ಟ್ಸ್ ಬಂದಿದೆ ಅಷ್ಟರ ಮೇಲೆ ನಿಮ್ಮ ಒಂದು ಇದು ಕೌಂಟ್ ಆಗುತ್ತೆ. ಸೊ ಇದರಿಂದ ನಿಮ್ಮನ್ನ ನೀವೇ ಈಗ ಸೇವ್ ಮಾಡ್ಕೋಬೇಕು. ಸೊ ಏನು ಮಾಡ್ತೀರಾ ಅನ್ನೋದನ್ನ ನೋಡಿ. ಸೊ ಇವತ್ತಿನ ವಿಡಿಯೋ ಆರ್ಟಿಕಲ್ 11 ಮತ್ತು 13 ಬಗ್ಗೆ ಯಾವುದೇ ರೀತಿಯ ಕ್ವಶನ್ ಇದ್ರೆ ನಿಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕ್ವಶನ್ ಕೇಳಿ, ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಹಾಗೇನೇ ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಒಂದು ಲೈಕ್ ಬಟನ್ ಒತ್ತಿ, ಹಾಗೇನೇ ನಿಮ್ಮ ಫ್ರೆಂಡ್ ಸರ್ಕಲ್ಲು ಕೂಡ ಈ ವಿಡಿಯೋವನ್ನು ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.